ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಪಟಾಪಟ್ ಅಂತ ಒಂದು ಮಸ್ಕಾಯಿ ಸಾಂಬಾರು ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡೋಣ. ಕುಕ್ಕರ್ ಇಟ್ಟಿದ್ದೀನಿ ಆಲ್ರೆಡಿನ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಸ್ವಲ್ಪ ಆದ್ರೆ ಸಾಕು, ಒಂದೆರಡು ಸ್ಪೂನು. ಆಫೀಸ್ಗೆ ಹೋಗಿ ಬಂದು ಸುಸ್ತಾದಾಗ, ನನಗೆ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋರಿಗೆ, ಸುಸ್ತಾದವ್ರಿಗೆ ಪಟಾಪಟ್ ಅಂತ ಬೇಗ ಹೆಲ್ತಿಯಾಗಿ ಮಾಡುವಂಥ ಹಳ್ಳಿ ಸಾಂಬಾರು ಬನ್ನಿ ನೋಡೋಣ. ಹಳ್ಳಿ ಸಾಂಬಾರಿದು ಮಸ್ಕಾಯಿ ಸಾಂಬಾರು ಅಂತ, ಮಿಕ್ಸ್ಡ್ ತರಕಾರಿ ಸಾಂಬಾರು, ತರಕಾರಿ ಮಸ್ಕಾಯಿ ಸಾಂಬಾರು. ನೋಡಿ, ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದೊಂದು ಈರುಳ್ಳಿ. ನೋಡಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ. ಒಂದು ಕ್ಯಾರೆಟು, ಸ್ವಲ್ಪ ಬೀನ್ಸು, ಒಂದು ಚಿಕ್ಕದು ಆಲೂಗಡ್ಡೆ, ಎಲ್ಲ ತರಕಾರಿನ ತೊಳೆದು ಹಚ್ಚಿರುವಂಥದ್ದು. ಹೀರೆಕಾಯಿ ಒಂದು ಕಾಲು ಭಾಗ ಹೀರೆಕಾಯಿ ತೊಗೊಂಡಿದ್ದೀನಿ. ಒಂದೆರಡು ಟೊಮೆಟೊನ ಒಂದು 3-4 ಹಾಕಿದ್ರು ಚೆನ್ನಾಗಿರುತ್ತೆ. ನಾನು 2 ತೊಗೊಂಡಿದ್ದೀನಿ. ತೊಳ್ಕೊಂಡಿಟ್ಟಿರುವಂಥ ಬೇಳೆ, ತೊಗರಿಬೇಳೆ, ಒಂದೆರಡು ಸ್ಪೂನು ನೀರು ಹಾಕೊಳ್ಳೋಣ. ನೋಡಿ, ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಸ್ವಲ್ಪ ಇಷ್ಟು ಹಾಕ್ಕೊಳ್ಳೋಣ. ಈ ಮಸ್ಕಾಯಿ ಸಾಂಬಾರು ತುಂಬ ಈಸಿ. ಎಲ್ಗನ ಹೋಗಿ ಬಂದಾಗ, ಸುಸ್ತಾದಾಗ ಮುದ್ದೆಗೂ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡ್ರೆ ಈಸಿಯಾಗೂ ಇರುತ್ತೆ. ಆಫೀಸಿಂದ ಬಂದು ಸುಸ್ತಾದಾಗ, ನಮಗೇನು ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಸಾಂಬಾರು ಆರಾಮಾಗಿ ಮಾಡ್ಕೋಬೋದು. ನಾನು ನಿಮಗೆ ಈಸಿಯಾಗಂಗೆ ತೋರಿಸ್ಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇಷ್ಟಾದರೆ ಸಾಕು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಈ ಟೈಮೆಲ್ಲ ಹಾಕಿ ಬೇಯಿಸಿರೆ ಚೆನ್ನಾಗಿರುತ್ತೆ ಘಮ. ಸಾಂಬಾರೆಲ್ಲ ಆದಮೇಲೆ ಹೆಚ್ಚಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಮಿಕ್ಸ್ ತರಕಾರಿ ಮಸ್ಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ, ಈ ಚಿಕ್ಕ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಸ್ಕಾಯಿ ಸಾಂಬಾರು ಮಾಡಿಬಿಟ್ಟು ಚೆನ್ನಾಗಿ ಮಸ್ತ್ಬಿಟ್ಟು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ತಿಂದರೆ ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ಕೊಂತಾರೆ. ಗೊತ್ತಾಗಲ್ಲ ತರಕಾರಿ ಹಾಕಿದ್ದಾರೆ ಅನ್ನೋದು. ಹಾಗಾಗಿ ಈ ಸಾಂಬಾರನ್ನ ನೀವೊಮ್ಮೆ ಟ್ರೈ ಮಾಡಿ. ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಮಾಡುವಂಥ ಮಸ್ಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ, ಈಸಿ ಕೂಡ.
ಕ್ಯಾಪ್ ಹಾಕೋಣ, ವೆಯ್ಟ್ ಹಾಕೋಣ. ಒಂದು 4-5 ಸರಿ ವಿಸಿಲ್ ಬರಲಿ. ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಹೀರೆಕಾಯಲ್ಲೂ ಮಾಡ್ಬೋದು, ಅಷ್ಟೊಂದು ಬರೀ ಸ್ವೀಟ್ ಥರ ಇರುತ್ತೆ. ಈ ಥರ ಮಿಕ್ಸ್ ತರಕಾರಿ ಸಾಂಬಾರಲ್ಲಿ, ತರಕಾರಿಯಲ್ಲಿ ಮಾಡ್ಕೊಂಡ್ರೆ ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ ಈ ಮಸ್ಕಾಯಿ ಸಾಂಬಾರು. ಬೇಕು ಅಂದರೆ ಹುಣಸೆ ಹುಳಿನೂ ಹಾಕೋಬೋದು. ಆಗಿದೆ. ನಾನು ಆಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸ್ತೀನಿ ಸಾಂಬಾರು ಹೇಗೆ ಬಂದಿದೆ ಅಂತ. ಕುಕ್ಕರ್ ತಣ್ಣಗಾಗಿದೆ, ನೋಡೋಣ ಹೇಗಿದೆ ಅಂತ. ನೋಡಿ ಹೀಗಿದೆ. ಮಸ್ಕೋಬೇಕು ಈ ಥರ. ಕೆಲವರು ಈ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ನೈಸಾಗಿ ಮಸ್ಕೊಳ್ಳಿ. ಸ್ವಲ್ಪ ದೊಡ್ಡವರು ನಾವು ತರಕಾರಿ ತಿಂತೀವಿ ಅಂದರೆ ಸ್ವಲ್ಪ ಅರ್ಧಂಬರ್ಧ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಸ್ಕೊಂಡ್ರೆ. ಈ ಚಿಕ್ಕ ಮಕ್ಕಳಿರೋ ಮನೆಯಲ್ಲಾದರೆ ಸ್ವಲ್ಪ ನೈಸಾಗಿ ಮಸ್ಕೋಬೇಕು. ಇಲ್ಲ ಅಂತಂದರೆ ಈ ಥರ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ಬೇಕು ಅಂದರೆ ನೀವು ಇನ್ನೊಂದ್ಸರಿ ಒಗ್ಗರಣೆ ಹಾಕೋಬೋದು. ಒಗ್ಗರಣೆ ಅವಶ್ಯಕತೆ ಇಲ್ಲ. ನಾನು ಈಸಿ ಆಗಲಿ ಎಲ್ರಿಗೂ ಅನ್ನೋ ಉದ್ದೇಶಕ್ಕೆ ತೋರಿಸ್ತಿರೋದು. ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದೇ ಸರಿ ಎಲ್ಲ ಒಗ್ಗರಣೆ ಹಾಕಿ ಒಂದೇ ಸರಿ ಇಟ್ಟು ಮಸ್ತಿರೋ ಮಸ್ಕಾಯಿ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ. ನಮಗೆ ಇಲ್ಲ ಒಗ್ಗರಣೆ ಮಾಡ್ಕೋಬೇಕು ಅನ್ನೋರು ನೀವು ಒಗ್ಗರಣೆ ಹಾಕೊಳ್ದೆ ಮುಂಚೆನೇ ಎಲ್ಲ ಬೇಯಿಸ್ಕೊಂಬಿಟ್ಟು ಕಾಳು ಬೇಳೆ ಎಲ್ಲ ತರಕಾರಿನ ಆಮೇಲೆ ಮಸ್ತ್ಬಿಟ್ಟು ಮೇಲೆ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ. ಆ ಥರ ಮಾಡೋದಕ್ಕಿಂತ ಈ ಥರ ಚೆನ್ನಾಗಿ ಈಸಿ ಮೆಥಡ್ ಇದು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಎಲ್ಲ ತರಕಾರಿ ಬೇಳೆ ಬೆಂದಿರುತ್ತಲ್ಲ, ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನಾನು ಮುದ್ದೆ ಜೊತೆ ತೋರಿಸ್ತೀನಿ. ಪಟಾಪಟ್ ಆಗುವಂಥ ಮಿಕ್ಸ್ ತರಕಾರಿ ಮಸ್ಕಾಯಿ ಸಾಂಬಾರು ಸರಳವಾಗಿ ತೋರಿಸಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಮ್ಮೆ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.